ಇದು ರಾಜ್ಯ ಸರ್ಕಾರದ ಮಿಂಚಿನ ಸಂಚಲನದ ಸುದ್ದಿ. ಇದು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತ ಸುದ್ದಿ. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತ ಸುದ್ದಿ. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಆ ನಾಯಕರಿಗೆ ಆ ದಿನ ಸಕ್ಸಸ್ ಆಗಿಬಿಟ್ರೆ ಹೊಸ ಧ್ರುವೀಕರಣನ, ಆ ನಾಯಕರಿಗೆ ಆ ದಿನ ಸಕ್ಸಸ್ ಆಗಿಬಿಟ್ರೆ ಹೊಸ ಧ್ರುವೀಕರಣನ, ಆ ನಾಯಕನಿಗೆ ಆ ಪ್ಲಾನ್ ವರ್ಕೌಟ್ ಆದ್ರೆ ಹೊಸ ಮನ್ವಂತರನ. ಅಸಲಿಗೆ ಆ ಸ್ಟೋರಿ ಏನು, ಫಿಕ್ಸ್ ಆಗಿರೋ ಟೈಮ್ ಬಾಂಬ್ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಸ್ಟೋರಿ. ಆ ನಾಯಕರಿಗೆ ಆ ಪ್ಲಾನ್ ವರ್ಕೌಟ್ ಆದ್ರೆ ಹೊಸ ಮನ್ವಂತರ ಆಗುತ್ತಾ? ಅಸಲಿಗೆ ಆ ಸ್ಟೋರಿ ಏನು, ಫಿಕ್ಸ್ ಆಗಿರುವಂತ ಟೈಮ್ ಬಾಂಬ್ ಏನು? ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿಎಂ ಜೊತೆ ಶಾಸಕರ ಸಭೆ, ಮತ್ತೊಂದೆಡೆ ಸಂಘಟನೆ ಹೆಸರಲ್ಲಿ ಡಿಸಿಎಂ ಡಿಕೆಶಿ ಮೀಟಿಂಗ್. ಇದೀಗ ಮತ್ತೊಬ್ಬ ನಾಯಕ ಹೊಸ ಸಭೆಯನ್ನ ಮಾಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಒಂದ್ ಕಡೆ ಸಿಎಂ ಶಾಸಕರ ಜೊತೆಗೆ ಸಭೆ, ಮತ್ತೊಂದು ಕಡೆ ಡಿಸಿಎಂ ಸಭೆ. ಇದೀಗ ಮತ್ತೊಬ್ಬ ನಾಯಕ ಹೊಸ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೋಮವಾರಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಶಾಸಕರು. ಅಂದು ಸಭೆ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದೇ ಬಿಡ್ತಾರ? ಹಾಗಾದ್ರೆ ಶಾಸಕರ ಈ ಒಗ್ಗಟ್ಟು ಹೈಕಮಾಂಡ್ಗೆ ಸಂದೇಶನ ಅಥವಾ ಎಚ್ಚರಿಕೆನ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಣರೋಚಕ ರಾಜಕೀಯ ನ್ಯೂಸ್. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿಎಂ ಜೊತೆ ಶಾಸಕರ ಸಭೆ, ಮತ್ತೊಂದು ಕಡೆ ಸಂಘಟನೆ ಹೆಸರಲ್ಲಿ ಡಿಸಿಎಂ ಸಭೆ, ಮತ್ತೊಂದು ಕಡೆ ಹೊಸ ಸಭೆಯನ್ನ ನಡೆಸೋದಕ್ಕೆ ಮತ್ತೊಬ್ಬ ಕಾಂಗ್ರೆಸ್ನ ನಾಯಕ ಪ್ಲಾನ್ ಮಾಡಿದ್ದಾರೆ. ಸೋಮವಾರಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಜನ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತು ಸಭೆ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದೇ ಬಿಡ್ತಾರ? ಹಾಗಾದ್ರೆ ಆ ಎಲ್ಲ ನಾಯಕರು, ಶಾಸಕರ ಈ ಒಗ್ಗಟ್ಟು ಹೈಕಮಾಂಡ್ಗೆ ಸಂದೇಶ ಕೊಟ್ಟಂಗ ಅಥವಾ ಎಚ್ಚರಿಕೆಯ ಗಂಟೆನ? ಗ್ಯಾರಂಟಿ ನ್ಯೂಸ್ನಲ್ಲಿ ರಣರೋಚಕ ರಾಜಕೀಯ ಸುದ್ದಿ. ಮೊದಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ, ಬಣ ಬಡಿದಾಟ ಜೋರಾಗಿದೆ ಅಂತ ಮಾತಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಮತ್ತೊಂದೆರಡು ಬಣಗಳು ಪ್ಲಾನ್ ಮಾಡಿದಾವೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮೊರೆ ಹೋಗಿದಾವೆ ಅಂತೆಲ್ಲ ಮಾತುಕತೆ ಇದೆ. ಇದೆಲ್ಲದರ ನಡುವೆ ಈಗ ಒಂದು ಕಡೆ ಸಿಎಂ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಡಿಸಿಎಂ ಸಂಘಟನೆ ಹೆಸರಲ್ಲಿ ಮತ್ತೊಂದು ಸಭೆ ನಡೆಸಿದ್ದಾರೆ. ಅದಾದ ನಂತರ ಮತ್ತೊಬ್ಬ ನಾಯಕ ಮತ್ತೊಂದಿಷ್ಟು ಜನ ಶಾಸಕರನ್ನ ಒಳಗೊಂಡು ಸಭೆಯನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಈ ಸಭೆ ಯಾಕೆ? ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಂತ ಘಟಾನುಘಟಿ ನಾಯಕ ಇದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಇವರನ್ನ ಮೀರಿ ಮತ್ತೊಬ್ಬ ನಾಯಕ ಶಾಸಕರುಗಳ ಜೊತೆಗೆ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಏನು?